ಗವರ್ಮೆಂಟ್ ಯಾವ್ದಾದ್ರು ದೇಶಕ್ಕೆ ಇಂಪೋರ್ಟ್ ಆರ್ಡರ್ ಕೊಟ್ಟಾಗ ಅವರು ಅಲ್ಲಿನ ವಸ್ತುಗಳು ಒಟ್ಟಿಗೆ ಡಿಸ್ಪ್ಯಾಚ್ ಮಾಡ್ತಾರೆ. ಯಾಕೆಂದ್ರೆ ಇಂಡಿಯಾ ತರ ಬಹಳಷ್ಟು ದೇಶಗಳು ಅಲ್ಲಿ ಆರ್ಡರ್ಸ್ ಪ್ಲೇಸ್ ಮಾಡಿರುತ್ತೆ. ಡಿಸ್ಪ್ಯಾಚ್ ಮಾಡುವಾಗ ದೊಡ್ಡ ಶಿಪ್ ಅಲ್ಲಿ ಬರುತ್ತೆ. ಡಿಸ್ಪ್ಯಾಚ್ ಮಾಡಿದ್ಮೇಲೆ ಯಾವುದೋ ಒಂದು ಸ್ಟೇಷನ್ ಅಲ್ಲಿ ನಿಲ್ಲಿಸಿ, ಅದೊಂದು ಸೆಂಟರ್ ಸ್ಟೇಷನ್ ಅಲ್ಲಿ ನಿಲ್ಲಿಸಿ ಬೇರೆ ಚಿಕ್ಕ ಶಿಪ್ಸ್ ಗಳ ಮುಖಾಂತರ ಎಲ್ಲಾ ದೇಶಕ್ಕೂ ಎಷ್ಟು ಆರ್ಡರ್ಸ್ ಮಾಡಿದಾರೋ ಅದನ್ನ ಡಿಸ್ಪ್ಯಾಚ್ ಮಾಡ್ತಾರೆ. ಇದನ್ನ ಟ್ರಾನ್ಸ್ ಶಿಪ್ಮೆಂಟ್ ಅಂತ ಕರಿತೀವಿ. ಇಲ್ಲಿವರೆಗೂ ಇಂಡಿಯಾನಲ್ಲಿ ಒಂದು ಸಹ ಟ್ರಾನ್ಸ್ ಶಿಪ್ಮೆಂಟ್ ಪೋರ್ಟ್ ಇಲ್ಲ. ನಿಮ್ಗೆ ಟ್ರಾನ್ಸ್ ಶಿಪ್ಮೆಂಟ್ ಅರ್ಥ ಆಗಕ್ಕೆ ಕಷ್ಟ ಆಗ್ತಿದೆ ಅಂದ್ರೆ ಮೆಜೆಸ್ಟಿಕ್ ನ ನೆನ್ಸ್ಕೊಳ್ಳೋಣ. ಅಲ್ಲಿ ನಾವು ಬೇರೆ ರೂಟ್ಗೆ ಹೋಗ್ಬೇಕು ಅಂದ್ರೆ ಹೆಂಗೆ ಬಸ್ ನ ಬದಲಾಯಿಸ್ಕೊಂಡು ಹೋಗ್ತೀವೋ, ಟ್ರಾನ್ಸ್ ಶಿಪ್ಮೆಂಟ್ ಕೂಡ ಹಂಗೆ ಇರುತ್ತೆ. ಇಂಡಿಯಾನಲ್ಲಿ ಈ ಸತಿ ಮೊದಲನೇ ಬಾರಿಗೆ ಕೇರಳನಲ್ಲಿ ವಿರಿಂಜಂ ಪೋರ್ಟ್ ನ ಇಂಡಿಯಾದ ಮೊದಲನೇ ಟ್ರಾನ್ಸ್ ಶಿಪ್ಮೆಂಟ್ ಪೋರ್ಟ್ ಅಂತ ಮಾಡಿದ್ದಾರೆ. ಈ ಟ್ರಾನ್ಸ್ ಶಿಪ್ಮೆಂಟ್ ಪೋರ್ಟ್ ಡೆವಲಪ್ ಮಾಡಿದ್ದು ಅದಾನಿ ಗ್ರೂಪ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಲಿಮಿಟೆಡ್ ಕರೆಯವರು. ಈ ಪೋರ್ಟ್ ನ ಓನರ್ ಬಂದು ಕೇರಳದವರಾಗಿದ್ರು. ಇದಕ್ಕೆ ಫಸ್ಟ್ ಟ್ರಾನ್ಸ್ ಶಿಪ್ಮೆಂಟ್ ಪೋರ್ಟ್ ಮಾಡೋದಕ್ಕೆ ಅಪ್ರೂವಲ್ ಕೊಟ್ಟಿದ್ದು ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಅಂಡ್ ವಾಟರ್ ವೇಸ್ ಅವರು.